ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತು ನೀವು ನೋಡ್ತಾ ಇರೋವಂಥ ಹೂವು ಬಂದು ನೋಡಿ, ಇದನ್ನು ಕಕ್ಕೆ ಮರ ಅಂತ ಕರೀತಾರೆ. ಇದು ಸರ್ವೇ ಸಾಮಾನ್ಯವಾಗಿ ಬೇಸಿಗೆ ಸಮಯದಲ್ಲಿ ಈ ಹೂವು ಬಿಡುತ್ತೆ. ಆದರೆ ಇದನ್ನು ಇನ್ನೊಂದು ಹೆಸರಲ್ಲೂ ಕೂಡ ಕರೀತಾರೆ, ಸುವರ್ಣ ಪುಷ್ಪ ಅಂತ. ಯಾಕೆ ನಾನು ಇವತ್ತು ಈ ವಿಡಿಯೋನ ಹಾಕ್ತಾ ಇದ್ದೀನಿ ಅಂದರೆ, ನೋಡಿ, ಮುಖದ ಸೌಂದರ್ಯ ಅನ್ನೋದು ನಮಗೆ ತುಂಬ ಚೆನ್ನಾಗಿ ಆಗಬೇಕು, ನಾವು ಚೆನ್ನಾಗಿ ಕಾಣಬೇಕು, ಅಂದವಾಗಿರಬೇಕು, ನಮ್ಮ ಮುಖದಲ್ಲಿರೋಂಥ ಪ್ರತಿಯೊಂದು ಕಲೆ ಕೂಡ ಹೋಗಬೇಕು ಅಂತ ಅಂದರೆ ನಾವು ಈ ಕಕ್ಕೆ ಮರದ ಹೂವನ್ನ ತಂದು ನಾವು ಮುಖದ ಸೌಂದರ್ಯಕ್ಕೆ ನಾವು ಬಳಸ್ಕೊಬೋದು. ಯಾವ ರೀತಿ ಬಳಸ್ಕೊಬೋದು ಅಂತ ಅಂದರೆ, ನೋಡಿ, ಹೂವನ್ನ ತಂದ್ಬಿಟ್ಟು ಅದನ್ನು ಸ್ವಲ್ಪ ಮಿಕ್ಸಿಗೆ ಹಾಲಿನ ಜೊತೆ ಬೆರೆಸ್ಬಿಟ್ಟು ನೀವು ಅದನ್ನು ಚೆನ್ನಾಗಿ ರುಬ್ಕೊಂಡು ಅದಕ್ಕೆ ಸ್ವಲ್ಪ ಕಸ್ತೂರಿ ಅರಿಶಿಣನ ನೀವು ಬೆರೆಸ್ಕೊಂಡು ಮುಖಕ್ಕೆ ನೀವು ಲೇಪನ ಮಾಡೋದ್ರಿಂದ ಮುಖದಲ್ಲಿರೋಂಥ ಕಪ್ಪು ಕಲೆಗಳೆಲ್ಲ ಖಂಡಿತವಾಗ್ಲೂ ಹೋಗುತ್ತೆ. ಅದರಲ್ಲೂ ಮುಖ್ಯವಾಗಿ ಬಂಗಿನ ಕಲೆಗಳಿದ್ದರೆ, ಕಣ್ಣಿನ ರೆಪ್ಪೆಯ ಕೆಳಗಡೆ ಏನಾದರೂ ಕಪ್ಪುದು ಮಾರ್ಕ್ಗಳೆಲ್ಲ ಇದ್ದರೆ ಅದೆಲ್ಲ ಖಂಡಿತವಾಗ್ಲೂ ಹೋಗುತ್ತೆ. ಆಮೇಲೆ ಮುಖದಲ್ಲಿ ಏನಾದರೂ ಸುಕ್ಕು ಬರ್ತಾ ಇದ್ದರೆ ಅದು ಕೂಡ ನಿವಾರಣೆ ಆಗೋದಕ್ಕೆ ಈ ಹೂವನ್ನ ಏನು ಮಾಡಬೇಕು ಅಂದರೆ, ಸ್ವಲ್ಪ ಮೊಸರು ಜೊತೆ ಸೇರಿಸ್ಬಿಟ್ಟು ರುಬ್ಕೊಂಡು ಮುಖಕ್ಕೆ ಪೇಸ್ಟ್ ಥರ ಅಂದರೆ ಪ್ಯಾಕ್ ಥರ ಹಾಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಮ್ಮ ಮುಖದ ಸೌಂದರ್ಯ ಖಂಡಿತವಾಗ್ಲೂ ಅಭಿವೃದ್ಧಿ ಆಗುತ್ತೆ. ಅಂದರೆ ತುಂಬ ಫಳಫಳ ಅಂತ ಹೊಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಈ ಹೂವನ್ನ ಏನು ಮಾಡಬೇಕು ಅಂದರೆ, ಮುಖ್ಯವಾಗಿ ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ, ಈ ಹೂವನ್ನ ಚೆನ್ನಾಗಿ ಒಣಗಿಸ್ಬಿಟ್ಟು ನೆರಳಲ್ಲಿ ಅದನ್ನು ಸಹ ಪುಡಿ ಮಾಡಿಬಿಟ್ಟು ತದನಂತರ ಅದನ್ನು ಮುಖಕ್ಕೆ ಲೇಪನ ಮಾಡ್ಕೊತಾರೆ. ಅದನ್ನು ಸಹ ಹಾಲು ಇರ್ಬೋದು, ಮೊಸರು ಇರ್ಬೋದು, ಅಥವಾ ಮುಲ್ತಾನಿ ಮಿಟ್ಟು ಅಂತ ಬರುತ್ತೆ, ಅದ್ರ ಜೊತೆ ಸೇರಿಸ್ಬಿಟ್ಟು ಇದನ್ನು ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ಖಂಡಿತವಾಗ್ಲೂ ಮುಖದ ಸೌಂದರ್ಯ ಹೆಚ್ಚು ಫಳಫಳ ಅಂತ ಹೊಳೆಯೋದಕ್ಕೆ ಕಾರಣ ಆಗುತ್ತೆ. ಆಮೇಲೆ ಈ ಹೂವನ್ನು ನೀವು ಸರ್ವೇ ಸಾಮಾನ್ಯವಾಗಿ ಬೇಸಿಗೆ ಸಮಯದಲ್ಲಿ ಬಿಟ್ಟರೆ ಒಂದು ಸೀಸನ್ ಅಂತ ಇರುತ್ತೆ, ಆ ಸೀಸನಲ್ಲಿ ಮಾತ್ರ ಬಿಡುತ್ತೆ. ಅದಾದಮೇಲೆ ಇದು ಜಾಸ್ತಿ ಬಿಟ್ಟಿರೋದಿಲ್ಲ. ಆದರೆ ಈ ಸೀಸನಲ್ಲಿ ಈ ಹೂವದ ಸೀಸನ್ ಮುಗೀತಾ ಇದೆ. ಅದಕ್ಕೋಸ್ಕರ ನೀವು ಸಾಧ್ಯವಾದರೆ ಈ ಹೂವುಗಳೇನಾದರೂ ಸಿಕ್ಕಿದ್ರೆ ನೀವು ತೊಗೊಂಬಂದು ಖಂಡಿತವಾಗ್ಲೂ ಇದರ ಉಪಯೋಗನ ಮಾಡ್ಕೊಳ್ಳಿ. ಯಾಕಂದರೆ ನಮ್ಮ ಮುಖಕ್ಕೆ ಹಲವಾರು ಕ್ರೀಮ್ಗಳನ್ನ ನಾವು ಬಳಸಿ ಮುಖ ಎಲ್ಲ ಹಾಳಾಗಿರುತ್ತೆ. ಅಂಥ ಮುಖ ನಮಗೆ ಸೌಂದರ್ಯ ಅನ್ನೋದು ತುಂಬ ಚೆನ್ನಾಗಿ ಕಾಣಬೇಕು ಅಂದಾಗ ಪ್ರಕೃತಿಯಲ್ಲಿ ಸಿಗುವಂಥ ಈ ಹೂವನ್ನು ನಾವು ಬಳಸ್ಕೊಂಡಾಗ ಮುಖದ ಸ್ಕಿನ್ನು, ಹೊಳಪು ಎಲ್ಲ ಫುಲ್ಲು ಚೆನ್ನಾಗಿರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಈ ಥರದ್ದು ಹೂವು ನಿಮ್ಮ ಆಜುಬಾಜಿನಲ್ಲಿ ಅಥವಾ ನಿಮ್ಮ ಅಕ್ಕಪಕ್ಕದ ಎಲ್ಲಾದರೂ ನಿಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ, ಪಕ್ಕದ ರೋಡ್ಗಳಲ್ಲಿ ನಿಮಗೆ ಕಾಣಿಸಿದ್ದೆ ಆದರೆ ಖಂಡಿತವಾಗ್ಲೂ ಈ ಹೂವದ ಉಪಯೋಗನ ಪಡ್ಕೊಳ್ಳಿ. ಅದರಲ್ಲೂ ಮುಖ್ಯವಾಗಿ ಇದನ್ನು ಆರೋಗ್ಯಕ್ಕೂ ಸಹ ಬಳಸ್ತಾರೆ. ಆ ವಿಧಾನ ಯಾವುದು ಅಂತ ನಾನು ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡಿ ತೋರಿಸ್ತೀನಿ. ಆಮೇಲೆ ಇದನ್ನು ತುಂಬ ಚೆನ್ನಾಗಿ ಮನೆ ಅಲಂಕಾರಕ್ಕೆ ಮತ್ತು ಡೆಕೋರೇಷನ್ಗೆ ಕೂಡ ಇದನ್ನು ಬಳಸ್ತಾರೆ. ಅದರಲ್ಲೂ ಮುಖ್ಯವಾಗಿ ಈ ಹೂವನ್ನು ಶಿವನಿಗೂ ಸಹ ಇದನ್ನು ಅರ್ಪಣೆ ಮಾಡ್ತಾರೆ. ಯಾಕೆ ಅಂದರೆ ಶಿವನಿಗೆ ಈ ಸುವರ್ಣ ಪುಷ್ಪ ಅನ್ನೋದು ತುಂಬಾ ಇಷ್ಟಪಡ್ತಾ ಇರ್ತಾರೆ.